ಬಸವಣ್ಣನವರ ವಚನಗಳು ಮತ್ತು ಅದರ ಅರ್ಥ. ಮೊದಲನೇದಾಗಿ, ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸುರು ಎನಗಿಲ್ಲಯ್ಯ, ದೊಡ್ಡವರಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ, ಹಡೆದುಂಬ ಸೂಳೆಯಂತೆ ದನವುಳ್ಳವ ನರಸಿ ಬೋಧದಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯೇನಯ್ಯ, ದೊಡ್ಡತನವೆನಗಿಲ್ಲ ಅಂಜುವೆ ನಿಮ್ಮ ಪ್ರಮತರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಹೇ ಕೂಡಲ ಸಂಗಮ ದೇವ, ನನ್ನಲ್ಲಿ ವಿಶಾಲ ಹೃದಯವಿಲ್ಲ, ಆದರೇನು ಮಾಡಲಿ? ದೊಡ್ಡವರಾಗಿದ್ದರೆ ನಿಮ್ಮ ಶರಣರು ಗೌರವಿಸುವುದಿಲ್ಲ, ತಿಳಿಸಿ ಹೇಳಲು ಕೇಳಲು ನಾನು ತಿಳಿದಿರುವುದಿಲ್ಲ, ನನಗೇನು ಗೊತ್ತಿಲ್ಲ, ನನ್ನಲ್ಲಿ ದೊಡ್ಡಸ್ತಿಕೆಯೂ ಇಲ್ಲ, ನಿಮ್ಮ ಶರಣರಿಗೆ ನಾನು ಹೆದರುವೇನು, ನಾನು ಅನಾಥನು ಎಂದಲ್ಲಿ ಹೇಳಿದ್ದಾರೆ. ಮತ್ತೊಂದು, ಅಡ್ಡ ವಿಭೂತಿ ಇಲ್ಲದವರ ಮುಖವಲ್ಲ, ನೋಡಲಾಗದು ಲಿಂಗ ದೇವರಿಲ್ಲದ ಟಾವು ನರವಿಂದ್ಯ, ಹೋಗಲಾಗದು ದೇವಭಕ್ತರಿಲ್ಲ ದೂರಿಸೇನು ಹಾಳು ಕೂಡಲ ಸಂಗಮ ದೇವ. ಅಂದರೆ, ಹೇ ಕೂಡಲ ಸಂಗಮ ದೇವ, ಹಣೆಯಲ್ಲಿ ಅಡ್ಡವಾಗಿ ವಿಭೂತಿಯನ್ನು ಧರಿಸಿದವರನ್ನು ನೋಡಲು ಸಾಧ್ಯವಿಲ್ಲ, ಲಿಂಗ ದೇವರಿಲ್ಲದ ಸ್ಥಳವು ಮಾನನೆರಿವ ವಿದ್ಯೆ ಪರ್ವತವು ದೇವರಿಲ್ಲದ ಊರು ಕಗ್ಗಾಡು ಎಂದು ಇದರ ಅರ್ಥ. ಎನಗೆ ನಿಮ್ಮ ನೆನೆಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನೆಹವೇ ಜೀವನ, ಎನಗೆ ನಿಮ್ಮ ನೆನೆಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆಯ ನೂತಯ್ಯ ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ. ಅಂದರೆ, ಎನಗೆ ನಿಮ್ಮ ನೆನಪಾದಾಗಲೇ ಉದಯವಾಗುವುದು, ನಿಮ್ಮ ಮರೆವಾದಾಗ ಅಸ್ತಮವಾಗುವುದು, ನಿಮ್ಮ ನೆನಪೇ ಜೀವನವಾಗಿರುವುದು, ನಿಮ್ಮ ನೆನಪು ಎನಗೆ ಪ್ರಾಣ ಸಮಾನವಾಗಿದೆ. ತಂದೆ ಸ್ವಾಮಿ, ನಿಮ್ಮ ಚರಣಗಳ ಮುದ್ರೆಯ ಎನ್ನ ಹೃದಯದಲ್ಲಿ ಒತ್ತಿ ಓಂ ನಮಃ ಶಿವಾಯ ಷಡಕ್ಷರಿ ಮಂತ್ರವನ್ನು ಬರೆಯಬೇಕೆಂದು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಹೇಳಿಕೊಂಡಿದ್ದಾರೆ. ದಶದಿಕ್ಕು ಧರೆ ಗಗನವೆಂಬುದು ನಾನರಿಯೇನಯ್ಯ, ಲಿಂಗ ಮಧ್ಯ ಜಗಸ್ತವರಂ ಎಂಬುದು ನಾನರಿಯೇನಯ್ಯ, ಲಿಂಗ ಸೊಂಕಿದ ಸುಖದೊಳಗೆ ಕೂಡಲ ಸಂಗಮ ದೇವಯ್ಯ, ಅಂಬುದಿಯೊಳಗೆ ಬಿದ್ದ ಆಲಿಕಲ್ಲಂತೆ ಭಿನ್ನ ಭಾವ ವರಿಯದೆ ಶಿವ ಶಿವ ಎನ್ನ ತೀರ್ದನು ನಾನು. ಅಂದರೆ, 10 ದಿಕ್ಕಳ ಆಕಾಶ ಇವುಗಳನ್ನು ನಾನು ತಿಳಿದಿಲ್ಲ, ಲಿಂಗದಲ್ಲಿ ಎಲ್ಲ ಜಗತ್ತು ಇದೆ ಎಂಬುದನ್ನು ನಾನು ತಿಳಿದಿಲ್ಲ, ಲಿಂಗದ ಸಂಪರ್ಕದಲ್ಲಿ ಕೂಡಲ ಸಂಗಮ ದೇವನಿದ್ದಾನೆ ಎಂದು ಬಸವಣ್ಣನವರು ಇಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ಇನ್ನೊಂದು, ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಣಯ್ಯ ಕೂಡಲ ಸಂಗಯ್ಯ ನಂತಲು ದೊಲ್ಲನಯ್ಯ. ಅಂದರೆ, ದಯೆ ಮುಖ್ಯವಾಗಿಲ್ಲದ ಧರ್ಮ ಯಾವುದಿದೆ? ಎಲ್ಲ ಪ್ರಾಣಿಗಳಲ್ಲಿಯೂ ದಯವೇ ಮುಖ್ಯವಾಗಿರುವುದು, ದಯವೇ ಧರ್ಮದ ಮೂಲವಾಗಿರುವುದು. ಕ್ರೂರಿಯಾದವರನ್ನೂ ದಯೆಯಿಲ್ಲದವರನ್ನೂ ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ ಎಂದಿದ್ದಾರೆ. ಇನ್ನೊಂದು, ಪ್ರಸಾದಿ ಎಂತೆಂಬೆಣ್ಣಯ್ಯ ಆದಿವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗ ಎಂತೆಂಬೆಣ್ಣಯ್ಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ, ಶರಣೆಂತೆಂಬಣ್ಣಯ್ಯ ಪಂಚೇಂದ್ರಿಯ ನಾಸ್ತಿಕ ಯಾಗದನ್ನಕ್ಕ, ಐಕ್ಯನೆಂತೆಂಬಣ್ಣಯ್ಯ ಜನನ ಮರಣ ವಿರಹಿವಾಗದನ್ನಕ್ಕ, ಇತ್ತಪ್ಪ ಭಾಷೆ ವ್ರತನೇಮಗಳ ನಾನರಿಯೇನಯ್ಯ, ಘಟಿತ ವರ್ತಮಾನವ ನಾನರಿಯೇನಯ್ಯ, ನಿಮ್ಮ ಶರಣ ತೊತ್ತು
ಭ್ರತ್ಯಾಚಾರವ ಮಾಡುವೆ ಕೂಡಲ ಸಂಗಮ ದೇವ. ಅಂದರೆ ಸಂಸಾರಿಕ ಸಂಘವನ್ನು ಬಿಡದವರನ್ನು ಭಕ್ತರೆಂದು ಹೇಳುವುದು ಹೇಗೆ? ಪರಸ್ತ್ರೀ ಪರಧನಗಳ ಆಸೆಗಳ ಬಿಡದವರನ್ನು ಮಹೇಶ್ವರರೆಂದು ಹೇಗೆ ಹೇಳಲಿ? ಆ ದಿವ್ಯಾದಿಗಳಿಗೆ ತಂತ್ರದವರನ್ನು ಪ್ರಸಾದಿಗಳೆನ್ನಬಹುದೇ? ಪ್ರಾಣ ಅಸ್ಥಿರವಾಗಿರದವರನ್ನು ಪ್ರಾಣಲಿಂಗ ಎನ್ನಲು ಸಾಧ್ಯವೇ? ಪಂಚೇಂದ್ರಿಯಗಳ ವಶವಾಗದವರನ್ನು ಶರಣರೆನ್ನಲು ಸಾಧಿಸವೇ? ಜನನ ಮರಣರಹಿತನಾದವನನ್ನು ಐಕ್ಯನೆನ್ನಲು ಸಾಧ್ಯವೇ? ಈ ರೀತಿ ವ್ರತ ನೇಮಗಳನ್ನು ನಾನು ತಿಳಿದಿಲ್ಲ. ಅಸಾಧಾರಣ ಘಟನೆಗಳನ್ನು ನಾನರಿಯೇನು. ನಿಮ್ಮ ಶರಣರ ಸೇವಕನು ನಾನು. ಸೇವೆಯನ್ನು ಮಾಡುತ್ತೇನೆ. ಕೂಡಲ ಸಂಗಮ ದೇವನ ಸೇವಕನು ನಾನೆಂದು ಬಸವಣ್ಣನವರು ಹೇಳಿದ್ದಾರೆ. ಘಟಸ್ಥಳಗಳ ಬಗ್ಗೆ ವಿವರಿಸಿದ್ದಾರೆ. ಇನ್ನೊಂದು ಹಾಲ ನೇಮ, ಹಾಲ ಕೆನೆಯ ನೇಮ. ಕೆನೆ ತಪ್ಪಿದ ಬಳಿಕ ಕಿಚಡಿಯ ನೇಮ. ಬೆಣ್ಣೆಯ ನೇಮ, ಬೆಲ್ಲದ ನೇಮ. ಅಂಬಲಿಯ ನೇಮದವರನಾರೇನು ಕಾಣೆ. ಕೂಡಲ ಸಂಗಮ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದರ ಚೆನ್ನಯ್ಯ. ಲಿಂಗಕ್ಕೆ ಹಾಲಿನಂತೆ, ಹಾಲ ಕೆನೆಯಂತೆ ಬೆಣ್ಣೆ ತುಪ್ಪ, ಪಂಚಪಕ್ವಾನಗಳಿಂದ ಎಡೆ ಮಾಡುವ ನೇಮ ಮಾಡುತ್ತಾರೆ. ಆದರೆ ಜೋಳದ ಅಂಬಲಿಯ ಕೊಟ್ಟು ಶ್ರೇಷ್ಠವೆನಿಸಿದ ಮಾದರ ಚೆನ್ನಯ್ಯ. ಅಂದರೆ ಲಿಂಗಕ್ಕೆ ಹಾಲಿನಿಂದ, ಹಾಲ ಕೆನೆಯಿಂದ ಬೆಣ್ಣೆ ತುಪ್ಪ, ಪಂಚ ಪಕ್ವಾನಗಳಿಂದ ಎಡೆ ಮಾಡುವ ನೇಮ ಮಾಡುತ್ತಾರೆ. ಆದರೆ ಜೋಳದ ಅಂಬಲಿಯ ಕೊಟ್ಟು ಶ್ರೇಷ್ಠವೆನಿಸಿದ ಮಾದರ ಚೆನ್ನಯ್ಯನನ್ನು ನೋಡಿದಂತೆ ಕೂಡಲ ಸಂಗಮ ದೇವನು ಬೇರೆಯವರನ್ನು ಭಕ್ತರೆಂದು ನೋಡಲಿಲ್ಲವೆಂದು ಬಸವಣ್ಣನವರು ಹೇಳಿದ್ದಾರೆ. ಇನ್ನೊಂದು ಹಾಲೆಂಜಲು ಪಯ್ಯನು, ಉದಕವೆಂಜಲು ಮಸ್ತದ, ಪುಷ್ಪವೆಂಜಲು ತುಂಬಿಯ ಎಂತು ಪೂಜಿಸುವೆ. ಈ ಎಂಜಲ ಒಣತಿಗಳ ಒವಡೆ ಎನ್ನವಳಲ್ಲ ಬಂದುದು ಕೈಕೋ ಕೂಡಲ ಸಂಗಮ ದೇವ. ಅಂದರೆ ಹಾಲು ಕರುವಿನ ಎಂಜಲಾಗಿರುವುದು, ನೀರು ಮೀನಿನ ಎಂಜಲವಾಗಿರುವುದು, ಹೂ ದುಂಬಿಯ ಎಂಜಲವಾಗಿರುವುದು. ಇವುಗಳಿಂದ ಹೇಗೆ ನಾನು ಪೂಜಿಸಲಿ? ಈ ಎಂಜಲು ವಸ್ತುಗಳನ್ನು ನಿಂದಿಸಲು ಸಾಧ್ಯವಿಲ್ಲ. ಹೃದಯಪೂರ್ವಕ ಕೊಟ್ಟಿದ್ದನ್ನು ಸಂಗಮ ದೇವ ಸ್ವೀಕರಿಸು ಎಂದಿದ್ದಾರೆ.